ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂದರೆ ನಾವು ಸೇವಿಸಿರ್ತಕ್ಕಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು. ಯಾವಾಗ ಈ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತದೆ. ಇದನ್ನೇ ಆಯುರ್ವೇದದಲ್ಲಿ ಅಗ್ನಿ ಅಂತ ಹೇಳಿದ್ದಾರೆ. ಅಂದರೆ ಜಠರಾಗ್ನಿ, ನಮ್ಮ ಜಠರದ ಅಗ್ನಿ ಸರಿಯಾಗಿತ್ತು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಯಾವಾಗ ಜಠರಾಗ್ನಿ ಮಾಂದ್ಯ ಅಥವಾ ಜಠರಾಗ್ನಿ ಕಡಿಮೆ ಇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಗ್ಯಾಸ್ ಫಾರ್ಮೇಷನ್, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬ್ದಂಗೆ ಆಗ್ತದೆ, ಬ್ಲೋಟಿಂಗ್ ಅಬ್ಡಮನ್, ಹೊಟ್ಟೆ ಉಬ್ಬರ ಬಂದಂಗೆ ಆಗ್ತದೆ, ಹಾಗೂ ಮಲಬದ್ಧತೆ ಆಗ್ತದೆ, ಅಸಿಡಿಟಿ, ಅಜೀರ್ಣ, ಹಾಗೂ ಇದರ ಜೊತೆಗೆ ಈ ಒಂದು ಯಾವುದು ಜೀರ್ಣ ಆಗದಲ್ಲೇ ಇರತಕ್ಕಂಥ ಆಹಾರ ಪದಾರ್ಥ ಏನಾಗ್ತದೆ ಅದು ವಿಷವಾಗಿ ಪರಿವರ್ತನೆ ಆಗ್ತದೆ. ಇದರಿಂದ ಹಲವಾರು ಸಮಸ್ಯೆಗಳು, ಚರ್ಮ ಸಂಬಂಧಿ ಕಾಯಿಲೆಗಳು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಕಾಯಿಲೆಗಳು, ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಜೀರ್ಣಕ್ರಿಯೆ ಸರಾಗವಾಗಿ ಆಗಬೇಕು, ನಾವು ಆರೋಗ್ಯದಿಂದ ಇರಬೇಕು ಅಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬಿಸಿನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಅಗ್ನಿ ಜಾಸ್ತಿ ಆಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಹಾಗೂ ಹೊಟ್ಟೆ ಹಸು ಆದಾಗ ಊಟ ಮಾಡಿ. ಕೆಲವೊಬ್ರು ಏನು ಮಾಡ್ತಾರೆ, ಈ ಊಟ ಮಾಡಬೇಕು ಅಂತ ಮಾಡ್ತಾರೆ. ಕೆಲವೊಬ್ರು ಹೊಟ್ಟೆ ಹಸುವಾಗಿದ್ದರೂ ಊಟ ಮಾಡೋದಿಲ್ಲ, ಕೆಲವೊಬ್ಬರು ಹೊಟ್ಟೆ ಹಸುವಾಗಿದ್ದಾಗ ಅತಿಯಾಗಿ ಊಟ ಮಾಡ್ತಾರೆ. ಎರಡೂ ತಪ್ಪು. ಹಾಗಾಗಿ ಹೊಟ್ಟೆ ಹಸುವಾದಾಗ ಆಹಾರ ಸೇವನೆ ಮಾಡಬೇಕಾಗ್ತದೆ, ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಅದರ ಜೊತೆಗೆ ಆಹಾರ ಸೇವನೆ ಮಾಡಬೇಕಾದ್ರೆ ಆಹಾರನ ಚೆನ್ನಾಗಿ ಅಗಿದು ತಿನ್ನಬೇಕಾಗ್ತದೆ. ಕೆಲವೊಬ್ಬರು ಯಾವುದೋ ಒತ್ತಡದಲ್ಲೋ, ಆತಂಕ, ಟೆನ್ಷನ್ನಲ್ಲೋ ಅಥವಾ ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ ಆಹಾರದ ಮೇಲೆ ಗಮನ ಕೊಡದಲೇ ಆಹಾರ ಸೇವನೆ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಇನ್ನು ಕೆಲವೊಬ್ಬರು ಒಂದು ತಪ್ಪು ಮಾಡ್ತಾ ಇರ್ತಾರೆ. ಏನು ಅಂತಂದರೆ, ಫುಡ್ ಸೇವನೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ ಅತಿಯಾಗಿ ನೀರು ಕುಡಿತಿರ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಊಟದ ಮಧ್ಯದಲ್ಲಿ ಅತಿಯಾದ ನೀರು ಕುಡಿತಾ ಇದ್ದರೆ ಅದನ್ನು ನಿಲ್ಲಿಸಿ. ಯಾವುದೇ ಕಾರಣಕ್ಕೂ ಊಟದ ಮಧ್ಯೆ ಆ ನೀರನ್ನ ಹೆಚ್ಚಾಗಿ ಕುಡಿಯೋಕ್ಕೆ ಹೋಗಬೇಡಿ. ಹಾಗೂ ಇದರ ಜೊತೆಗೆ ಆಹಾರ ಸುಲಭವಾಗಿ ಜೀರ್ಣ ಆಗ್ತಕ್ಕಂತಹ ಆಹಾರಗಳನ್ನ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಆಹಾರದಲ್ಲಿ ಪ್ರಮುಖವಾಗಿ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಸೋಂಪು, ಅರಿಶಿಣ ಇವುಗಳನ್ನು, ಈ ಸಾಂಬಾರ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನೀವು ಆಹಾರ ತಯಾರು ಮಾಡ್ತು ಅಂತಂದರೆ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಇನ್ನು ಊಟ ಆದ ತಕ್ಷಣವೇ ಕೆಲವೊಬ್ಬರು ನಿದ್ದೆ ಮಾಡ್ತಿರ್ತಾರೆ, ರಿಲ್ಯಾಕ್ಸ್ ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಊಟ ಆದ ನಂತರ ಸ್ವಲ್ಪ ವಾಕ್ ಮಾಡಬೇಕಾಗ್ತದೆ. ಚೆನ್ನಾಗಿ ವಾಕ್ ಮಾಡೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಹಾಗೂ ಲೇಟ್ ನೈಟ್, ಅತಿಯಾಗಿ ಲೇಟಾಗಿ ಊಟ ಮಾಡ್ತಾರೆ. ಕೆಲವೊಬ್ರು ಏನೋ ಕೆಲಸದ ಒತ್ತಡದ ಮೇಲೇನೋ ರಾತ್ರಿ ಎಷ್ಟೋ ಹೊತ್ತು ಊಟ ಮಾಡ್ತಾರೆ. ಈ ಒಂದು ಅಭ್ಯಾಸ ಇಟ್ಕೊಂಡಿದ್ರೆ ಇದನ್ನು ನೀವು ಬಿಡಬೇಕಾಗ್ತದೆ. ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಮಾಡಬೇಕು, ಹಾಗೂ ನಿಯಮಿತವಾಗಿ ಆಹಾರ ಸೇವನೆ ಮಾಡಬೇಕು. ಹಾಗೂ ಇದರ ಜೊತೆಗೆ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಹಾಗೂ ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.